ಇನ್ನ ಮತ್ತೊಮ್ಮೆ ಮಗದೊಮ್ಮೆ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಈ ವಿಚಾರ ವಿಪಕ್ಷದವರಿಗೆ ಅಸ್ತ್ರವಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇಲ್ಲ ಬಿಡಪ್ಪ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಎಲ್ಲವೂ ಕೂಡ ತಣ್ಣಗಾಗಿದೆ, ಕದನ ವಿರಾಮ ಘೋಷಣೆ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಅಂದುಕೊಂಡಿದ್ರು. ಆದ್ರೆ ಈಗ ವಿಪಕ್ಷದವರು ಇದನ್ನ ಅಸ್ತ್ರವಾಗಿ ಮಾಡಿಕೊಳ್ಳುತ್ತೆ ಅಂತೇಳಿ ಖುದ್ದು ಕಾಂಗ್ರೆಸ್ನ ನಾಯಕರೇ ಒಪ್ಕೊಳ್ತಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡಬಾರ್ದಾಯಿತ್ತು. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಈ ಸಂದರ್ಭದಲ್ಲಿ ಸರಿಯಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಬೇಳೂರು ಗೋಪಾಲಕೃಷ್ಣ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮ್ಮಪ್ಪ 5 ವರ್ಷ ಸಿಎಂ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷದವರಿಗೆ ನಾವೇ ಆಹಾರ ಕೊಟ್ಟಂತಾಗತ್ತೆ ಅಲ್ವಾ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟು ಹೈಕಮಾಂಡ್ ಎಂಟ್ರಿ ಆಗಬೇಕು, ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತೇಳಿ ಮಾತುಗಳನ್ನಾಡಿದ್ದಾರೆ. ಈಗ ಶಾಸಕರಂತ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಸರ್? ಎಲ್ಲವೂ ತಣ್ಣಗಿತ್ತು, ಏಕಾಏಕಿಯಾಗಿ ಈಗ ಮತ್ತೆ ನಾಯಕತ್ವದ ವಿಚಾರ ಮುನ್ನೆಲೆ ಬಂದಿರ್ತಕ್ಕಂಥ ಏನಂದ್ರೆ, ಅಸೆಂಬ್ಲಿ ನಡೆಯುವ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾವನೆ ಮಾಡೋದು ತಪ್ಪಾಗತ್ತೆ. ಯಾರ ಏನೇ ಹೇಳಿರ್ಬೋದು, ಅದು ಬೇರೆ ಪ್ರಶ್ನೆ, ಅವ್ರ ವೈಯಕ್ತಿಕ, ನಾನು ಹೇಳಕ್ ಹೋಗೋದಿಲ್ಲ. ಬಟ್ ಎಲ್ಲವೂ ಏನು ಕ್ರಾಂತಿ ಅನ್ನೋದನ್ನ ಶಾಂತಿಯಾಗಿರುವಂತ ಮಂತ್ರದಲ್ಲಿ ಇವತ್ತು ಏನೋ ಒಂದು ಇರಬೇಕಾದ್ರೆ ಈ ಅಸೆಂಬ್ಲಿ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ, ಅವರಿಗೆ ಒಂದು ಒಳ್ಳೆಯ ಸುದ್ದಿ ಆಗುತ್ತೋ ಒಂದು ಅವಕಾಶ ಅದು. ಅದರಿಂದ ತಮಗೆ ಗೊತ್ತಾಗಿದ್ದು ಮುಖ್ಯಮಂತ್ರಿ ಅವರ ಮಗನ್ ಗೊತ್ತಾಗ್ಲಿಲ್ವ ಅಂತ ಅದೇ ನಾನು ಹೇಳಕ್ ಹೋಗೋದಿಲ್ಲ. ಅದೆಲ್ಲ ರಾಷ್ಟ್ರೀಯ ನಾಯಕರು, ರಾಜ್ಯದ ಯಾರು ಏನಿದ್ದಾರೆ ಅವ್ರು ಕೇಳಬೇಕು, ಅವಲ್ಲ ನನಗೆ ಗೊತ್ತಿಲ್ಲ. ಬಟ್ ಯಾಕೆ ಹೇಳ್ತಾರೆ ಏನಲ್ಲ, ಈ ಟೈಮಲ್ಲಿ ಬೇಡ ಅಂತ ಹೇಳೋದು, ಯಾರು ಹೇಳೋದು ಬೇಡ, ಎಲ್ಲರಿಗೂ ಬಾಯಿ ಮುಚ್ಚಬೇಕು ಅನ್ನೋದು ನನ್ನ ಒಂದು ವಿಚಾರ. ಬಾಯಿ ಮುಚ್ಚಬೇಕಾದಂತ ಹೈಕಮಾಂಡ್ ಸೈಲೆಂಟ್ ಆಗಿದೆ, ಇಷ್ಟೆಲ್ಲ ಅದಂತ ಆಗ್ತಾನೆ ಇದೆ. ತಪ್ಪಾಗಿದೆ. ಹೈಕಮಾಂಡ್ ಕ್ರಮ ತಗೊಳ್ಬೇಕು, ಅದ್ರ ಬಗ್ಗೆ ಮಾತಾಡೋದು ಹೋಗೋದು ಬೇಡ. ಏನ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ನಾವು ಬದ್ಧರಾಗೋಣ. ಈ ಪಕ್ಷದಲ್ಲಿ ಗೊಂದಲ ಆಗುವಂಥದ್ದು ಯಾವುದೂ ಬೇಡ. ಕಾಂಗ್ರೆಸ್ ನಮ್ಮ ಪಕ್ಷದಲ್ಲಿ ಇರುವಂತರು ಆ ಕಡೆ ಈ ಕಡೆ ಯಾರಿದ್ದಾರೆ ಎಲ್ಲರೂ ಅಷ್ಟೇ, ತಮ್ಮ ವ್ಯಾಪ್ತಿಯ ಬಿಟ್ಟು ಎಲ್ಲೂ ಹೋಗಬೇಡಿ, ಪಕ್ಷದ ಚೌಕಟ್ಟಲ್ಲಿ ಇರಿ ಅಂತ ನಾನು ಹೇಳ್ತೀನಿ. 5 ವರ್ಷ ಮುಂದುವರ್ತಾರೆ ಅಂತ ಮಾತಿಗೆ ಮತ್ತೆ ಇವತ್ತು ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಇವತ್ತು ಕೂಡ ನನ್ನ ಮಾತಿ ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಅದು ನಾನು ಮತ್ತೇನು ಹೇಳಕ್ ಹೋಗೋದಿಲ್ಲ ಬಿಡಿ, ಅದೆಲ್ಲ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಅದನ್ನ ವರಿಷ್ಠರು ಏನಿದ್ದಾರೆ ಅದು ಗಮನ ಹರಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕೂಡ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಖಂಡಿತವಾಗಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂತಹ ಒಂದು ಸಂದರ್ಭದಲ್ಲಿ ಹೇಳುವಂತ ಸರಿ ಇರಲಿಲ್ಲ. ಅಧಿವೇಶನದಲ್ಲಿ ಸಹಜವಾಗಿ ವಿರೋಧ ಪಕ್ಷದವರಿಗೆ ನಾವೇ ಆಹಾರವನ್ನು ಮಾಡಿಕೊಡ್ತೇವೆ, ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸರಿಯಲ್ಲ. ಇದನ್ನ ಆದಷ್ಟು ಬೇಗ ಹೈಕಮಾಂಡ್ ಎಂಟ್ರಿ ಆಗಬೇಕು, ಹೈಕಮಾಂಡ್ ಎಂಟ್ರಿ ಆಗಿ ಹೈಕಮಾಂಡ್ ಇದನ್ನ ಇತ್ಯರ್ಥ ಮಾಡಬೇಕು ಅಂತ. ಇನ್ನ ಮತ್ತೊಮ್ಮೆ ಮಗದೊಮ್ಮೆ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಈ ವಿಚಾರ ವಿಪಕ್ಷದವರಿಗೆ ಅಸ್ತ್ರವಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇಲ್ಲ ಬಿಡಪ್ಪ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಎಲ್ಲವೂ ಕೂಡ ತಣ್ಣಗಾಗಿದೆ, ಕದನ ವಿರಾಮ ಘೋಷಣೆ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಅಂದುಕೊಂಡಿದ್ರು. ಆದ್ರೆ ಈಗ ವಿಪಕ್ಷದವರು ಇದನ್ನ ಅಸ್ತ್ರವಾಗಿ ಮಾಡಿಕೊಳ್ಳುತ್ತೆ ಅಂತೇಳಿ ಖುದ್ದು ಕಾಂಗ್ರೆಸ್ನ ನಾಯಕರೇ ಒಪ್ಕೊಳ್ತಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡಬಾರ್ದಾಯಿತ್ತು. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಈ ಸಂದರ್ಭದಲ್ಲಿ ಸರಿಯಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಬೇಳೂರು ಗೋಪಾಲಕೃಷ್ಣ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮ್ಮಪ್ಪ 5 ವರ್ಷ ಸಿಎಂ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷದವರಿಗೆ ನಾವೇ ಆಹಾರ ಕೊಟ್ಟಂತಾಗತ್ತೆ ಅಲ್ವಾ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟು ಹೈಕಮಾಂಡ್ ಎಂಟ್ರಿ ಆಗಬೇಕು, ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತೇಳಿ ಮಾತುಗಳನ್ನಾಡಿದ್ದಾರೆ. ಈಗ ಶಾಸಕರಂತ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಸರ್? ಎಲ್ಲವೂ ತಣ್ಣಗಿತ್ತು, ಏಕಾಏಕಿಯಾಗಿ ಈಗ ಮತ್ತೆ ನಾಯಕತ್ವದ ವಿಚಾರ ಮುನ್ನೆಲೆ ಬಂದಿರ್ತಕ್ಕಂಥ. ಏನಂದ್ರೆ, ಅಸೆಂಬ್ಲಿ ನಡೆಯುವ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾವನೆ ಮಾಡೋದು ತಪ್ಪಾಗತ್ತೆ. ಯಾರ ಏನೇ ಹೇಳಿರ್ಬೋದು, ಅದು ಬೇರೆ ಪ್ರಶ್ನೆ, ಅವ್ರ ವೈಯಕ್ತಿಕ, ನಾನು ಹೇಳಕ್ ಹೋಗೋದಿಲ್ಲ. ಬಟ್ ಎಲ್ಲವೂ ಏನು ಕ್ರಾಂತಿ ಅನ್ನೋದನ್ನ ಶಾಂತಿಯಾಗಿರುವಂತ ಮಂತ್ರದಲ್ಲಿ ಇವತ್ತು ಏನೋ ಒಂದು ಇರಬೇಕಾದ್ರೆ ಈ ಅಸೆಂಬ್ಲಿ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ, ಅವರಿಗೆ ಒಂದು ಒಳ್ಳೆಯ ಸುದ್ದಿ ಆಗುತ್ತೋ ಒಂದು ಅವಕಾಶ ಅದು. ಅದರಿಂದ ತಮಗೆ ಗೊತ್ತಾಗಿದ್ದು ಮುಖ್ಯಮಂತ್ರಿ ಅವರ ಮಗನ್ ಗೊತ್ತಾಗ್ಲಿಲ್ವ ಅಂತ ಅದೇ ನಾನು ಹೇಳಕ್ ಹೋಗೋದಿಲ್ಲ. ಅದೆಲ್ಲ ರಾಷ್ಟ್ರೀಯ ನಾಯಕರು, ರಾಜ್ಯದ ಯಾರು ಏನಿದ್ದಾರೆ ಅವ್ರು ಕೇಳಬೇಕು, ಅವಲ್ಲ ನನಗೆ ಗೊತ್ತಿಲ್ಲ. ಬಟ್ ಯಾಕೆ ಹೇಳ್ತಾರೆ ಏನಲ್ಲ, ಈ ಟೈಮಲ್ಲಿ ಬೇಡ ಅಂತ ಹೇಳೋದು, ಯಾರು ಹೇಳೋದು ಬೇಡ, ಎಲ್ಲರಿಗೂ ಬಾಯಿ ಮುಚ್ಚಬೇಕು ಅನ್ನೋದು ನನ್ನ ಒಂದು ವಿಚಾರ. ಬಾಯಿ ಮುಚ್ಚಬೇಕಾದಂತ ಹೈಕಮಾಂಡ್ ಸೈಲೆಂಟ್ ಆಗಿದೆ, ಇಷ್ಟೆಲ್ಲ ಅದಂತ ಆಗ್ತಾನೆ ಇದೆ. ತಪ್ಪಾಗಿದೆ. ಹೈಕಮಾಂಡ್ ಕ್ರಮ ತಗೊಳ್ಬೇಕು, ಅದ್ರ ಬಗ್ಗೆ ಮಾತಾಡೋದು ಹೋಗೋದು ಬೇಡ. ಏನ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ನಾವು ಬದ್ಧರಾಗೋಣ. ಈ ಪಕ್ಷದಲ್ಲಿ ಗೊಂದಲ ಆಗುವಂಥದ್ದು ಯಾವುದೂ ಬೇಡ. ಕಾಂಗ್ರೆಸ್ ನಮ್ಮ ಪಕ್ಷದಲ್ಲಿ ಇರುವಂತರು ಆ ಕಡೆ ಈ ಕಡೆ ಯಾರಿದ್ದಾರೆ ಎಲ್ಲರೂ ಅಷ್ಟೇ, ತಮ್ಮ ವ್ಯಾಪ್ತಿಯ ಬಿಟ್ಟು ಎಲ್ಲೂ ಹೋಗಬೇಡಿ, ಪಕ್ಷದ
ಚೌಕಟ್ಟಲ್ಲಿ ಇರಿ ಅಂತ ನಾನು ಹೇಳ್ತೀನಿ. 5 ವರ್ಷ ಮುಂದುವರ್ತಾರೆ ಅಂತ ಮಾತಿಗೆ ಮತ್ತೆ ಇವತ್ತು ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಇವತ್ತು ಕೂಡ ನನ್ನ ಮಾತಿ ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಅದಕ್ಕೆ ನಾನು ಮತ್ತೇನು ಹೇಳಕ್ ಹೋಗೋದಿಲ್ಲ ಬಿಡಿ, ಅದೆಲ್ಲ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಅದನ್ನ ವರಿಷ್ಠರು ಏನಿದ್ದಾರೆ ಅದು ಗಮನ ಹರಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕೂಡ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂತಹ ಒಂದು ಸಂದರ್ಭದಲ್ಲಿ ಹೇಳುವಂತ ಸರಿ ಇರಲಿಲ್ಲ. ಅಧಿವೇಶನದಲ್ಲಿ ಸಹಜವಾಗಿ ವಿರೋಧ ಪಕ್ಷದವರಿಗೆ ನಾವೇ ಆಹಾರವನ್ನು ಮಾಡಿಕೊಡ್ತೇವೆ, ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸರಿಯಲ್ಲ. ಇದನ್ನ ಆದಷ್ಟು ಬೇಗ ಹೈಕಮಾಂಡ್ ಎಂಟ್ರಿ ಆಗಬೇಕು. ಹೈಕಮಾಂಡ್ ಎಂಟ್ರಿ ಆಗಿ ಹೈಕಮಾಂಡ್ ಇದನ್ನ ಇತ್ಯರ್ಥ ಮಾಡಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಈ ವಿಚಾರ ವಿಪಕ್ಷದವರಿಗೆ ಅಸ್ತ್ರವಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇಲ್ಲ ಬಿಡಪ್ಪ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಎಲ್ಲವೂ ಕೂಡ ತಣ್ಣಗಾಗಿದೆ, ಕದನ ವಿರಾಮ ಘೋಷಣೆ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಅಂದುಕೊಂಡಿದ್ರು. ಆದ್ರೆ ಈಗ ವಿಪಕ್ಷದವರು ಇದನ್ನ ಅಸ್ತ್ರವಾಗಿ ಮಾಡಿಕೊಳ್ಳುತ್ತೆ ಅಂತೇಳಿ ಖುದ್ದು ಕಾಂಗ್ರೆಸ್ನ ನಾಯಕರೇ ಒಪ್ಕೊಳ್ತಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡಬಾರ್ದಾಯಿತ್ತು. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಈ ಸಂದರ್ಭದಲ್ಲಿ ಸರಿಯಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಬೇಳೂರು ಗೋಪಾಲಕೃಷ್ಣ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮ್ಮಪ್ಪ 5 ವರ್ಷ ಸಿಎಂ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷದವರಿಗೆ ನಾವೇ ಆಹಾರ ಕೊಟ್ಟಂತಾಗತ್ತೆ ಅಲ್ವಾ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟು ಹೈಕಮಾಂಡ್ ಎಂಟ್ರಿ ಆಗಬೇಕು, ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತೇಳಿ ಮಾತುಗಳನ್ನಾಡಿದ್ದಾರೆ. ಜೊತೆಗೆ ಈಗ ಶಾಸಕರಂತ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಸರ್? ಎಲ್ಲವೂ ತಣ್ಣಗಿತ್ತು, ಏಕಾಏಕಿಯಾಗಿ ಈಗ ಮತ್ತೆ ನಾಯಕತ್ವದ ವಿಚಾರ ಮುನ್ನೆಲೆ ಬಂದಿರ್ತಕ್ಕಂಥ ಏನಂದ್ರೆ, ಅಸೆಂಬ್ಲಿ ನಡೆಯುವ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾವನೆ ಮಾಡೋದು ತಪ್ಪಾಗತ್ತೆ. ಯಾರ ಏನೇ ಹೇಳಿರ್ಬೋದು, ಅದು ಬೇರೆ ಪ್ರಶ್ನೆ, ಅವ್ರ ವೈಯಕ್ತಿಕ, ನಾನು ಹೇಳಕ್ ಹೋಗೋದಿಲ್ಲ. ಬಟ್ ಎಲ್ಲವೂ ಏನು ಕ್ರಾಂತಿ ಅನ್ನೋದನ್ನ ಶಾಂತಿ ಆಗಿರುವಂತ ಮಂತ್ರದಲ್ಲಿ ಇವತ್ತು ಏನೋ ಒಂದು ಇರಬೇಕಾದ್ರೆ ಈ ಅಸೆಂಬ್ಲಿ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ವಿರೋಧ ಪಕ್ಷದವರಿಗೆ ಆಹಾರ ಆಗುತ್ತೆ, ಅವರಿಗೆ ಒಂದು ಒಳ್ಳೆಯ ಸುದ್ದಿ ಆಗುತ್ತೋ ಒಂದು ಅವಕಾಶ ಅದು. ಅದರಿಂದ ತಮಗೆ ಗೊತ್ತಾಗಿದ್ದು ಮುಖ್ಯಮಂತ್ರಿ ಅವರ ಮಗನ್ ಗೊತ್ತಾಗ್ಲಿಲ್ವ ಅಂತ ಅದೇ ನಾನು ಹೇಳಕ್ ಹೋಗೋದಿಲ್ಲ. ಅದೆಲ್ಲ ರಾಷ್ಟ್ರೀಯ ನಾಯಕರು, ರಾಜ್ಯದ ಯಾರು ಏನಿದ್ದಾರೆ ಅವ್ರು ಕೇಳಬೇಕು, ಅವಲ್ಲ ನನಗೆ ಗೊತ್ತಿಲ್ಲ. ಬಟ್ ಯಾಕೆ ಕೇಳ್ತಾರೆ ಏನಲ್ಲ, ಈ ಟೈಮಲ್ಲಿ ಬೇಡ ಅಂತ ಹೇಳೋದು, ಯಾರು ಹೇಳೋದು ಬೇಡ, ಎಲ್ಲರಿಗೂ ಬಾಯಿ ಮುಚ್ಚಬೇಕು ಅನ್ನೋದು ನನ್ನ ಒಂದು ವಿಚಾರ. ಮುಚ್ಚಬೇಕಾದಂತ ಹೈಕಮಾಂಡ್ ಸೈಲೆಂಟ್ ಆಗಿದೆ, ಇಷ್ಟೆಲ್ಲ ಅದಂತ ಆಗ್ತಾನೆ ಇದೆ. ತಪ್ಪಾಗಿದೆ, ಹೈಕಮಾಂಡ್ ಕ್ರಮ ತಗೊಳ್ಬೇಕು, ಅದ್ರ ಬಗ್ಗೆ ಮಾತಾಡೋದು ಹೋಗೋದು ಬೇಡ. ಏನ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ನಾವು ಬದ್ಧರಾಗೋಣ. ಈ ಪಕ್ಷದಲ್ಲಿ ಗೊಂದಲ ಆಗುವಂಥದ್ದು ಯಾವುದೂ ಬೇಡ. ಕಾಂಗ್ರೆಸ್ ನಮ್ಮ ಪಕ್ಷದಲ್ಲಿ ಇರುವಂತರು ಆ ಕಡೆ ಈ ಕಡೆ ಯಾರಿದ್ದಾರೆ ಎಲ್ಲರೂ ಅಷ್ಟೇ, ತಮ್ಮ ವ್ಯಾಪ್ತಿಯ ಬಿಟ್ಟು ಎಲ್ಲೂ ಹೋಗಬೇಡಿ, ಪಕ್ಷದ ಚೌಕಟ್ಟಲ್ಲಿ ಇರಿ ಅಂತ ನಾನು ಹೇಳ್ತೀನಿ. 5 ವರ್ಷ ಮುಂದುವರ್ತಾರೆ ಅಂತ ಮಾತಿಗೆ ಮತ್ತೆ ಇವತ್ತು ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಇವತ್ತು ಕೂಡ ನನ್ನ ಮಾತಿ ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಅದಕ್ಕೆ ನಾನು ಮತ್ತೇನು ಹೇಳಕ್ ಹೋಗೋದಿಲ್ಲ ಬಿಡಿ, ಅದೆಲ್ಲ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಅದನ್ನ ವರಿಷ್ಠರು ಏನಿದ್ದಾರೆ ಅದು ಗಮನ ಹರಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕೂಡ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂತಹ ಒಂದು ಸಂದರ್ಭದಲ್ಲಿ ಹೇಳುವಂತ ಸರಿ ಇರಲಿಲ್ಲ. ಅಧಿವೇಶನದಲ್ಲಿ ಸಹಜವಾಗಿ ವಿರೋಧ ಪಕ್ಷದವರಿಗೆ ನಾವೇ ಆಹಾರವನ್ನು ಮಾಡಿಕೊಡ್ತೇವೆ, ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸರಿಯಲ್ಲ. ಇದನ್ನ ಆದಷ್ಟು ಬೇಗ ಹೈಕಮಾಂಡ್ ಎಂಟ್ರಿ ಆಗಬೇಕು. ಹೈಕಮಾಂಡ್ ಎಂಟ್ರಿ ಆಗಿ ಹೈಕಮಾಂಡ್ ಇದನ್ನ ಇತ್ಯರ್ಥ ಮಾಡಬೇಕು ಅಂತ